ಸರ್ ಇಲ್ಲಿ ಅಮ್ಜದ್ ಖಾನ್ ಕ್ಯಾರೆಕ್ಟರ್ ಯಾರು ಸರ್ ಮಾಡೋರಿದ್ದಾರೆ ಅಂದರು. ಅಯ್ಯೋದವ್ರು ಅಮ್ಜದ್ ಖಾನ್ ಕರ್ಕೊಂಬರೋಕ್ಕಾಗುತ್ತೆ ನಾವು ಹೋಗಿ, ಅವಾಗೆಲ್ಲ ಅಷ್ಟು ಸುಲಭ ಇರಲಿಲ್ಲ ಹಿಂದೇರಿಗೆ ಕರ್ಕೊಂಬರೋದು ಈಗಿನೂ ಅಷ್ಟು ಇಲ್ಲ. ಇಲ್ಲಿ ನಮ್ಮ ಅವಿನಾಶ್ ಅದ್ರ ಬಿಡಿ ಮಾಡ್ತಾರೆ ಕ್ಯಾರೆಕ್ಟ್ರು. ಬೇಡ ಸರ್ ಕಷ್ಟ ಆಗುತ್ತೆ, ಅದು ಕ್ಯಾನ್ಸಲ್ ಮಾಡಿದರು. ನನಗೇನಪ್ಪ ಇದು, ನಾನು ಏನು ಬೇಕು ಅಂತ ಓಡಾಡಿಸ್ತಾರ ಇವ್ರು, ಏನು ನನಗೆ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಆ ಮನುಷ್ಯಂದು. ನಾನು ಅಷ್ಟು ಸಿನಿಮಾ ವಿಷ್ಣುವರ್ಧನ್ ಅಂತ ದೊಡ್ಡ ಮೇರು ನಟರು ಅಂತ ಸಿನಿಮಾ ಮಾಡಿದನು, ನಾನೇ ಜೀರೋ ಆಗಿಬಿಟ್ಟೆ. ಇವ್ರ ಮುಂದೆ ಬುದ್ಧಿ ಇಲ್ಲೇನೋ ನನಗೆ ಅನ್ನಿಸ್ಬಿಡ್ತು. ನಮ್ಮನೆ ನನ್ನ ಮಕ್ಕಳೆಲ್ಲ ಬೈಯಕ್ಕೆ ಸ್ಟಾರ್ಟ್ ಆದರು, ನೀವು ಹುಚ್ಚ ಟೈಟ್ಲ್ ನಿನಗೆ ಎಫೆಕ್ಟ್ ಆಯ್ತಾ ಅಂತ, ನೀವು ಹುಚ್ಚರಾಗ್ತಿದ್ದೀರಾ ಅಂತ. ಅದು ನಿಜ, ಸಿನಿಮಾದಲ್ಲಿ ಒಬ್ಬನ ಟೈಟ್ಲು ಒಂದೊಂದು ಸರಿ ಎಫೆಕ್ಟ್ ಆಗ್ತವೆ. ನಾನು ಏನೂ ಆಗಿಲ್ಲ, ಹುಚ್ಚೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಬಿಡು, ಏನೋ ಅಂತಾರೆ ಮಕ್ಕಳು ಅಂತ. ಇಲ್ಲ ಡ್ಯಾಡಿ ಹುಚ್ಚ ಟೈಟ್ಲ್ ನಿಮಗೆ ಎಫೆಕ್ಟ್ ಆಗಿದೆ, ಸುಮ್ಮನೆ ಹೋಗ್ತೀರಾ ದುಡ್ಡು ತಗೊಂಡು ರೈಟ್ಸ್ ತರ್ತೀನಿ, ಅದು ಮಾಡಲ್ಲ ಅಂದರು ಅಂತೀರ, ಇದೇನು ಡ್ಯಾಡಿ ಇದು ಅಂತ. ನಾನು ಆಮೇಲೆ ಇವ್ರು ಶೂಟಿಂಗ್ ಜಾಗಕ್ಕೆಲ್ಲ ಹೋಗೋದು, ರಿಕ್ವೆಸ್ಟ್ ಮಾಡೋದು, ಮಾಡಿ ಸರ್ ಅಂತ, ಈಗ ಮಾಡಿಬಿಡೋಣ ನೆಕ್ಸ್ಟ್ ಮಾಡಿಬಿಡಿ, ಬರೀ ಹಿಂಗೆ ಹೇಳ್ತಾ ಸ್ಟಾರ್ಟ್ ಆದರು. ನನಗೆ ಭಾಳ ನೋವಾಯ್ತು, ಮನಸ್ಸಿಗೆ ಬೇಜಾರಾಯಿತು. ಇಷ್ಟು ದುಡ್ಡು ಹಾಕಿ ಮಾಡಿ ನಮ್ಮ ಸಿನಿಮಾ ಮಾಡೋಕ್ಕೆ ಇಷ್ಟು ಓಡಾಡಿಸ್ಬೇಕಾ ಅಂತ. ಆದರೂ ಅವ್ರ ಬಗ್ಗೆ ನಾನು ಕಂಪ್ಲೇಂಟು ಮಾಡೋಕ್ಕೆ, ಇನ್ನೊಂದು ಮಾಡೋಕ್ಕೆ ನಾನು ಹೋಗಲಿಲ್ಲ. ಯಾವ ವಿಚಾರವಾಗೂ ಅವ್ರ ಬಗ್ಗೆ ಇವತ್ತು ಗೌರವಪೂರ್ವಕವೇ ಮಾತಾಡ್ತೀನಿ ನಾನು. ಅವರು ಅಗೌರವ ಮಾತಾಡಿದ್ದಾರೆ ಬೇಕಾದಷ್ಟು ಸರ್ ನನ್ನ ಬಗ್ಗೆ. ಯಾಕೆಂದರೆ ವೀಕೆಂಡ್ ವಿತ್ ರಮೇಶ್ ಇದರಲ್ಲಿ ಪ್ರೋಗ್ರಾಮಲ್ಲಿ ಅವ್ರನ್ನ ಹುಚ್ಚ ಸಿನಿಮಾದಿಂದಲೇ ನೀವು ಬಂದಿದ್ದು ಅಂತ ಅವ್ರು ಕೇಳಿದರೆ, ಹೌದು ಹುಚ್ಚದಿಂದಲೇ ನಾನು ಲೈಫ್ ಬಂದಿದ್ದು. ಆದರೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದರು, ನಾನು ವ್ಯಕ್ತಿ ಅಂತ ಯಜಮಾನ ಮಾಡಿದಾಗ ಇಡೀ ಕರ್ನಾಟಕ ತುಂಬ ರೆಹಮಾನ್ ಯಾರು ಅಂತ ಗೊತ್ತು. ರೋಡ್ನಾಗ ಹೋದರೆ ಗುರುತಿಡಿದು ಮಾತಾಡ್ಸೋರು ರೆಹಮಾನ್ ಅವ್ರಲ್ವ ನೀವು ಅಂತ. ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದರು, ಆ ವ್ಯಕ್ತಿಗೆ ನಾನು ಡೇಟ್ ಕೊಟ್ಟೆ. ವ್ಯಕ್ತಿ ಅಂತ ಹೇಳ್ತಾರೆ ಯಾರಾದ್ರೂ. ನನ್ನ ಮನೆ ಕೇಳ್ಕೊಂಬರ್ಬೇಕಾದ್ರೆ ವ್ಯಕ್ತಿ ಅಂತ ಕೇಳಿದ್ರು, ರೆಹಮಾನ್ ಅಂತ ಕೇಳಿದ್ರು ಇವರು. ನನಗೂ ಬಿಡು, ನಮ್ಮರಲ್ವ ಮಾತಾಡಲಿ ಬಿಡು, ದೊಡ್ಡರವರು ಬೆಳೆದಾರೆ ಚೆನ್ನಾಗಿ. ಬೆಳೆದಾಗ ಏನು ಮಾತಾಡಿದ್ರು ಅವ್ರದ್ದೇ ಸರಿ ಅನಿಸುತ್ತೆ. ಈಗ ಪ್ರಧಾನಿ ಮೋದಿ ಆದಾಗ ಅವ್ರು ಏನು ಮಾತಾಡಿದ್ರೆ ಈಗ ಚೆನ್ನಾಗಿ ಕಾಣುತ್ತೆ. ಮೊದಲು ಚಹಾ ಮಾರ್ಬೇಕಾದ್ರೆ ಚೆನ್ನಾಗಿ ಕಾಣ್ತಿರಲಿಲ್ಲ, ಅದು ಹಂಗೆ ಉದಾಹರಣೆ, ದೊಡ್ಡರ ಉದಾಹರಣೆನೇ ಹೇಳ್ತಾಯಿದ್ದೀನಿ. ಹಾಗೆ ನಾವು ಬೆಳೆದೆಲ್ಲ ದೊಡ್ಡ ಮನುಷ್ಯ ಸಿನಿಮಾ ಮಾಡಿದ್ರು ಹಿಂದಕ್ಕೆ ಬಂದ್ವಿ ಅಂಥೇಳಿ ನಾವು ಸುಮ್ಮನಾದ್ವಿ. ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ನಾನು ಎಲ್ಲಾದರೂ ಒಂದು ಪ್ರೆಸ್ ಮೀಟ್ ಮಾಡಿ ಯಾರಿಗಾದ್ರೂ ಕರೆದು ನಾನು ಸುದೀಪ್ ಬಗ್ಗೆ ಹಿಂಗೆ ಅಂತ ಇದುವರೆಗೂ ಬಾಯಿ ಬಿಟ್ಟಿಲ್ಲ, ಇವತ್ತೇ ಬಿಡ್ತಿರೋದು. ಇದೇ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ನಾನು ಹಿಂಗೆ ಸುದೀಪರಿಗೆ ಕರೆಸಿ ನ್ಯಾಯ ಕೊಡಿಸ್ರಿ ಅಂತ